ಸರ್ 75 ವರ್ಷಗಳ ಈ ಒಂದು ನಿಮ್ಮ ಜೀವನದಲ್ಲಿ ತುಂಬ ದುಃಖವಾದ ದಿನ, ಇದು ದುರಂತ ದಿನಪ್ಪ ನನ್ನ ಲೈಫಲ್ಲಿ ಅಂತ ಅನಿಸಿದ್ದು ಯಾವುದು ಸರ್? ಅಲ್ಲ, ವೈಯಕ್ತಿಕವಾಗಿ ನನಗೆ ನಮ್ಮ ವೈಶಾಲಿ ತೀರ್ಕೊಂಡಿದ್ದಾಗಿರ್ಬೋದು, ನಮ್ಮ ತಾಯಿ ತೀರ್ಕೊಂಡಿದ್ದೇ ಆಗಿರ್ಬೋದು, ಅವೆಲ್ಲ ಭಾಳ ದುಃಖದ ಇದೆ ಕೂಡ. ನಮ್ಮ ತಾಯಿ ತೀರ್ಕೊಂಡಿದ್ದಂತೂ ಭಾಳ ಸಂಕಟ ಆಗುತ್ತೆ. ಯಾಕಂದರೆ ಅವರಿಗೆ ಅವತ್ತು ಸಡನ್ನಾಗಿ ಬಿ ಪಿ ಲೋ ಆಗೋಕ್ಕೆ ಶುರುವಾಯಿತು. ಅವತ್ತೇ ಅವ್ರು ಚೆನ್ನಾಗೇ ಇದ್ದರು, ನನ್ನ ಜೊತೆಗೆ ಇದ್ದರು. 89 ವರ್ಷ ಆಗಿತ್ತು. ಅವತ್ತೇನಾಯಿತು ಅಂತಂದರೆ ಅವತ್ತೇ ಕೋವಿಡ್ ಲಾಕೌಟ್ ಡಿಕ್ಲೇರ್ ಆಗಿತ್ತು. ನಂಗೆ ಡಾಕ್ಟ್ರು ಸಿಕ್ಕಲಿಲ್ಲ, ಎಲ್ಲಿ ಹೋದರೂ ಡಾಕ್ಟ್ರಸ್ ಇಲ್ಲ. ಸೊ ವಾಪಸ್ ಬಂದಾಗ ನಾನೇ ಹೇಳಿದ್ದು, ಇಲ್ಲ ಹೋದರು ಅವರು ಅಂತ. ಸೊ ಹಾಗೆ ಅಂಥದ್ದು, ಅಯ್ಯೋ ಬಹುಶಃ ಡಾಕ್ಟ್ರಿದ್ದಿದ್ರು ಬದುಕ್ತಿದ್ದೇನೋ ಅಂತ. ಹಾಗೆ ವೈಶಾಲಿಯ ಇದು ಲಿವರ್ ಇದಾಯಿತು, ಡ್ಯಾಮೇಜ್ ಆಯಿತು. ಲಿವರ್ ಡ್ಯಾಮೇಜ್ ಯಾಕಾಯಿತು ಅಂತಂದರೆ ಅವಳ ಬಿ ಪಿ ಶುಗರನ್ನು ಕಂಟ್ರೋಲ್ ಮಾಡಲಿಲ್ಲ ಅವಳು. ಯಾಕಂದರೆ ಮೂಢನ ಮನೆಯಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದರಿಂದ ಅವಳು ಡಾಕ್ಟ್ರಿಗೆ ತೋರ್ಸೋಕ್ಕೂ ಹೋಗಲಿಲ್ಲ. ಪ್ರಾಯಶಃ ಅದು ಆಗದೇ ಇದ್ದಿದ್ರೆ ಅವಳು ತುಂಬ ಆರೋಗ್ಯ ಕೆಟ್ಟಾಗ ಅವಳಿಗೆ ಹಿಂಸೆ ಕೊಡ್ತಾಯಿದ್ರು ಒಂದು ಚಾನಲಿಂದ. ಅದು ಏನಾರು ಮಾಡಿ, ನೀವು ಕೇಳಿದ್ರಲ್ಲ ಈಗ, ಆ ಮೂಡಲ ಮನೆಯನ್ನು ಏನಾರು ಮಾಡಿ ಸಾಯಿಸಬೇಕು ಅಂತ ತುಂಬ ಜನ ಟ್ರೈ ಮಾಡ್ತಾಯಿದ್ರು. ಅದರೊಳಗೆ ಚಾನಲ್ ಒಳಗಿದ್ದವರು ಇದ್ದರು, ಕೆಲವು ಖ್ಯಾತ ರಿಯಲ್ ಆಗಿ ಸಾಯಿಸಬೇಕು ಅಂತ ಅಲ್ಲಲ್ಲ, ಆ ಮೂಡಲ ಮನೆ ಇದನ್ನು ಸಾಯಿಸಬೇಕು ಅಂತ, ಅಟ್ ಎನಿ ಕಾಸ್ಟ್ ಆ ಮೂಡಲ ಮನೆಯನ್ನು ನಿಲ್ಲಿಸಬೇಕು ಅಂತ. ಸೊ ಹಾಗಾಗಿ ಇವಳು ಹಗಲು ರಾತ್ರಿ ಅದರ ಬಗ್ಗೆ ಕೆಲಸ ಮಾಡಬೇಕಾಗಿ ಬಂತು. ಜಿ ಕನ್ನಡ ನ್ಯೂಸ್ ಪ್ರೀಮಿಯರ್ ಲೀಗ್ಗೆ ನೋಂದಾಯಿಸಲು ಈಗಲೇ ಸಂಪರ್ಕಿಸಿ 9711881960. ಜಿ ಕನ್ನಡ ನ್ಯೂಸ್ ಪ್ರೀಮಿಯರ್ ಲೀಗ್ನಲ್ಲಿ ಫ್ರಾಂಚೈಸಿ ಆಗಲು ಈಗಲೇ ಸಂಪರ್ಕಿಸಿ 9711881959.